Good morning, my dear students. Once again, welcome to the continued part of the concept of inclusive education, need, objectives, and scope of the inclusive education. In the previous class, you have learned about the meaning of inclusive education, need and importance of the inclusive education, and also the concept of the inclusive education and the types of the inclusive education. ಹಿಂದಿನ ತರಗತಿಯಲ್ಲಿ ನಾವು ಸಮನ್ವಯ ಶಿಕ್ಷಣ ಅಂದರೆ ಏನು, ಅದರ ಅರ್ಥ ಮತ್ತು ಸಮನ್ವಯ ಶಿಕ್ಷಣದ ಪ್ರಾಮುಖ್ಯತೆ ಹಾಗೂ ಸಮನ್ವಯ ಶಿಕ್ಷಣದ ವಿಧಗಳು ಅಂದರೆ ರೀತಿಗಳು, ಯಾವ ರೀತಿಯಲ್ಲಿ ಸಮನ್ವಯ ಶಿಕ್ಷಣವನ್ನು ನೀಡಬಹುದು ಎಂಬುದನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ. ಟುಡೇ ಇನ್ ದಿಸ್ ಕ್ಲಾಸ್ we will discuss about the aims and objectives of the inclusive education and also the scope of the inclusive education. This is the very important aspect regarding to this unit number 1.1. ಇವತ್ತಿನ ತರಗತಿಯಲ್ಲಿ ಸಮನ್ವಯ ಶಿಕ್ಷಣದ ಗುರಿಗಳು ಮತ್ತು ಉದ್ದೇಶಗಳು ಹಾಗೂ ಸಮನ್ವಯ ಶಿಕ್ಷಣದ ವ್ಯಾಪ್ತಿ ಏನೆಂಬುದನ್ನು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. The first, let us see what are the aims of inclusive education or what are the objectives of the inclusive education. Here, to develop and utilize the individualized education, this is the main important aim of education, aim of the inclusive education, to develop and utilize the individualized education programs, IEP ಅಂತೇಳಿ ನೀವು ನೋಡಿರ್ಬೋದು, ಕೇಳಿರ್ಬೋದು ಹೆಸರನ್ನು. ಮೊದಲೇ ಇದೊಂದು ಶಿಕ್ಷಣದ ಕೋರ್ಸ್ ಐತೆ. IEP 10th ಆದ ತಕ್ಷಣ IEP ಅಂತೇಳಿ ಒಂದು ಟ್ರೈನಿಂಗ್ ಕೋರ್ಸ್ ಇತ್ತು. ಇದನ್ನು ಮಾಡಿದಂಥವರು ಇನ್ಕ್ಲೂಸಿವ್ ಎಜುಕೇಷನ್ ಸಬ್ಜೆಕ್ಟ್ ಟೀಚರ್ ಆಗೋರು ಅಥವಾ ಆ ಥರದ ಶಾಲೆಗಳಿಗೆ ಶಿಕ್ಷಕರಾಗೋರು, ಸ್ಪೆಷಲ್ ಎಜುಕೇಷನ್ ಸ್ಕೂಲ್ಗಳಿಗೆ ಶಿಕ್ಷಕರಾಗೋರು. IEP ಅಂತೇಳಿ ಇವನ್ ಡಿಗ್ರಿ ಆದಮೇಲೂ ಕೂಡ ಈ ಎಜುಕೇಷನ್ ಇತ್ತು. ಆಮೇಲೆ B.Ed ಆದಮೇಲೂ ಕೂಡ ಇದಿತ್ತು. IEP ಅಂತೇಳಿ B.Ed ಆದಮೇಲೆ ಮಾಡ್ತಾಯಿದ್ರು. ಇದು ಸೆಂಟ್ರಲ್ ಎಜುಕೇಷನ್ ಕೋರ್ಸ್ ಇದು. ಅದು IEP ನೀವು ಮುಗಿಸ್ಕೊಂಡಿದ್ರೆ ಅಲ್ಲಿ ನಿಮ್ಮನ್ನು ಆ ಥರದ ಕೋರ್ಸ್ಗಳಿಗೆ ಕೂಡ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ರು. ಓಕೆ, ಅದೇನೇ ಇರಲಿ, ಸಾಮಾನ್ಯವಾಗಿ ಸಮನ್ವಯ ಶಿಕ್ಷಣದ ಮುಖ್ಯ ಉದ್ದೇಶವೇನು, ಮುಖ್ಯ ಗುರಿ ಏನಪ್ಪ ಅಂದರೆ ಒಬ್ಬ ವೈಯಕ್ತಿಕವಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸೋದು. ಟು ಡೆವಲಪ್ ಆ್ಯಂಡ್ ಯುಟಿಲೈಸ್ ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ಸ್ ಅಂದರೆ ಒಬ್ಬ ವ್ಯಕ್ತಿಗೆ ವೈಯಕ್ತೀಕರಿಸಿದ ಬೋಧನಾಂಶಗಳನ್ನು ನೀಡುವಂಥ ಪ್ರಯತ್ನ ಅಥವಾ ನೀಡ್ ಬೇಸ್ಡ್ ಎಜುಕೇಷನ್ ಎಕ್ಸ್ಪೀರಿಯನ್ಸನ್ನು ಕೊಡುವಂಥ ಪ್ರಯತ್ನ. ನೀಡ್ ಬೇಸ್ಡ್ ಎಜುಕೇಷನಲ್ ಎಕ್ಸ್ಪೀರಿಯನ್ಸಸ್ ಟು ಆಲ್ ದ ಸ್ಟೂಡೆಂಟ್ಸ್, ಏಬಲ್ಡ್ ಆರ್ ಡಿಸೇಬಲ್ಡ್, ಯಾರೇ ಇರಲಿ, ಅಸಮರ್ಥರಿರಲಿ ಸಮರ್ಥರಿರಲಿ, ಅವರೆಲ್ಲರಿಗೂ ಕೂಡ ಅವಶ್ಯಕತಾ ಆಧಾರಿತ ಶಿಕ್ಷಣದ ಅನುಭವಗಳನ್ನು ನೀಡುವಂಥದ್ದು ಅಥವಾ ವೈಯಕ್ತಿಕ ಆಧಾರಿತ ಶಿಕ್ಷಣದ ಅನುಭವಗಳನ್ನು ನೀಡುವುದು ಅಥವಾ ಆ ಥರದ ಕಲಿಕಾ ಕಾರ್ಯಕ್ರಮಗಳನ್ನು ರೂಪಿಸೋದು ಮುಖ್ಯವಾಗಿ ಅದರ ಗುರಿ ಆಗಿರುತ್ತೆ, ಅದರ ಉದ್ದೇಶ ಆಗಿರುತ್ತೆ. ದ ಸೆಕೆಂಡ್ ಥಿಂಗ್ ಈಸ್ ಟು ಡೆವಲಪ್ ಡೆಮಾಕ್ರೆಟಿಕ್ ಥಿಂಕಿಂಗ್ ಇನ್ ಯಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಮೇಕ್ ಡೆಮಾಕ್ರಟೈಸೇಷನ್ ಆಫ್ ಎಜುಕೇಷನ್ ಇಫ್ ಪಾಸಿಬಲ್. ಸಾಮಾನ್ಯವಾಗಿ ಸಾಧ್ಯವಾದರೆ ಒಬ್ಬ ವ್ಯಕ್ತಿಯನ್ನ ಅಥವಾ ವಿದ್ಯಾರ್ಥಿಗಳನ್ನ ಪ್ರಜಾಸತ್ತಾತ್ಮಕ ಚಿಂತನೆಗಳು ಮಾಡುವಂತೆ ಅವರನ್ನು ತಯಾರು ಮಾಡೋದು ಮತ್ತು ಶಿಕ್ಷಣವನ್ನ ಪ್ರಜಾಪ್ರಭುತ್ವ ಆಧಾರಿತವನ್ನಾಗಿ ಮಾಡುವಂಥದ್ದು. ವ್ಯಕ್ತಿಗಳನ್ನೇ ಬೇಕಾದರೆ, ಯುವಕರನ್ನೇ ಬೇಕಾದರೆ ನಾವು ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ಯೋಚನೆಯಲ್ಲಿ ಅವರನ್ನು ತೊಡಗಿಸೋದು ಅಥವಾ ಆ ಮಕ್ಕಳನ್ನೇ
ಅಥವಾ ಆ ದೇಶವನ್ನೇ ಅಥವಾ ಶೈಕ್ಷಣಿಕ ವ್ಯವಸ್ಥೆಯನ್ನೇ ಪ್ರಜಾಪ್ರಭುತ್ವ ಆಧಾರಿತವಾಗಿ ರೂಪಿಸೋದು. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ 1992ರಲ್ಲಿ ಪ್ರಸ್ತಾಪ ಆಗಿರುವಂಥ ಒಂದು ಅಂಶಗಳಷ್ಟೇ. ದ ಥರ್ಡ್ ಒನ್ ಈಸ್ ಪ್ರೊವೈಡ್ ಎಜುಕೇಷನಲ್ ಆಪರ್ಚುನಿಟೀಸ್ ಟು ಆಲ್ ಸ್ಟೂಡೆಂಟ್ಸ್ irrespective of their backgrounds and capabilities. Provide the educational opportunities to all students irrespective of their backgrounds and capabilities. ಸಾಮಾನ್ಯವಾಗಿ ಆಗಲೇ ನಾವು ಅದರ ಅವಶ್ಯಕತೆಯಲ್ಲಿ ಅಥವಾ ಪರಿಕಲ್ಪನೆಯಲ್ಲಿ ಚರ್ಚೆ ಮಾಡದ ಹಾಗೆ ಆ ವಿದ್ಯಾರ್ಥಿಗಳ ಯಾವುದೇ ಹಿನ್ನೆಲೆಯನ್ನು ಪರಿಗಣನೆ ಮಾಡದೆ ಅವರಿಗೆ ಶೈಕ್ಷಣಿಕ ಅವಕಾಶಗಳನ್ನು ಕೊಡುವಂತಹ ಪ್ರಕ್ರಿಯೆ, ಶೈಕ್ಷಣಿಕ ಅವಕಾಶಗಳನ್ನು ನೀಡಬೇಕು. ದಟ್ ಇಸ್ ದ ಮೈನ್ ಏಮ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಇನ್ಕ್ಲೂಸಿವ್ ಎಜುಕೇಷನ್. ದೆನ್ ಫೋರ್ತ್ ಒನ್, ಟು ಪ್ರೊವೈಡ್ appropriate vocational services. To provide appropriate vocational services to students with disabilities and direct them to careers suited for them. ಸಾಮಾನ್ಯವಾಗಿ ಏನು ಮಾಡಬೇಕಾಗತ್ತೆ, ಆ ವಿದ್ಯಾರ್ಥಿಗಳಿಗೆ ಔದ್ಯೋಗಿಕ ಅವಕಾಶಗಳನ್ನು ಮಾರ್ಗದರ್ಶಿಸೋದು ಅಥವಾ ಅವಕಾಶಗಳನ್ನು ಪೂರೈಸುವಂಥದ್ದು, ಜೊತೆಗೆ ಅವರ ಅಸಮರ್ಥತೆಗನುಗುಣವಾಗಿ ಕೆಲವು ಮಾರ್ಗದರ್ಶನಗಳನ್ನು ನೀಡುವಂಥದ್ದು ಅಥವಾ ನಿಯೋಜನೆ ಮಾಡುವಂಥದ್ದು. ದಿಸ್ ಇಸ್ ದ ಫೋರ್ತ್ ಒನ್. ದೆನ್ ಫಿಫ್ತ್ ಒನ್ ಈಸ್ ಟು ಪ್ರೊವೈಡ್ ಟ್ರಾನ್ಸಿಷನ್ ಸರ್ವೀಸಸ್ and develop a post-secondary school plan for each students with a disability so that they can acquire help and adjust at the higher levels of education. To provide the transition services and develop a post-secondary school plan for each students with a disability so that they can acquire help and adjust to the higher levels of the education. ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ವಿ ನಾವು, ಆ ಮಕ್ಕಳಿಗೆ ಬೇಕಾಗಿರುವಂತಹ ಅವಶ್ಯಕ ಸೇವೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಪೂರ್ವ ಪ್ರಾಥಮಿಕ ಇರ್ಬೋದು ಅಥವಾ ಪೂರ್ವ ಸೆಕೆಂಡರಿ ಹಂತದಲ್ಲಿರ್ಬೋದು, ಆ ಥರದ ಯೋಜನೆಗಳನ್ನು ರೆಡಿ ಮಾಡಲಿಕ್ಕೆ ಇವತ್ತು ಸಮನ್ವಯ ಶಿಕ್ಷಣ ಬಹಳಷ್ಟು ಅನುಕೂಲ ಆಗಿದೆ. ದೆನ್ ಸಿಕ್ಸ್ತ್ ಒನ್ ಈಸ್ ಟು ಪ್ರೊವೈಡ್ ಎ coordinated and comprehensive instructional program from kindergarten through high school. To provide a coordinated and comprehensive instructional program from kindergarten through high school. ಸಾಮಾನ್ಯವಾಗಿ ಆ ಮಗುವನ್ನು ಪ್ರಾರಂಭದಿಂದ ಅಂದರೆ LKGಯಿಂದಲೂ ಕೂಡ ಹೈಸ್ಕೂಲ್ ತನಕ ಹೋಗುವಂಥ ವಿದ್ಯಾರ್ಥಿಗೆ ಆ ಶಿಕ್ಷಣ ವ್ಯವಸ್ಥೆ ಸಮಗ್ರವಾಗಿ ಎಲ್ಲ ರೀತಿಯಾಗಿರುವಂತಹ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸಿಕೊಡಬೇಕು, ಜೊತೆಗೆ ಅವುಗಳನ್ನು ವಿನಿಯೋಗಿಸುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು. ಟು ಪ್ರೊವೈಡ್ ಆ್ಯಂಡ್ ಕೋಆರ್ಡಿನೇಟ್ ಇನ್ ಎ ಕಾಂಪ್ರಹೆನ್ಸಿವ್ ಎಜುಕೇಷನಲ್ ಪ್ರೋಗ್ರಾಮ್ಸ್. ದೆನ್ ಸೆವೆಂತ್ ಒನ್ ಈಸ್ ಹೆಲ್ಪ್ ಟೀಚರ್ಸ್ ಇನ್ ಐಡೆಂಟಿಫೈಯಿಂಗ್ ದ ಸ್ಟ್ರೆಂತ್ಸ್ and weaknesses of students and provide appropriate assistance wherever and whenever required. It is very, very important, my dear students. Help teachers in identifying the strengths and weaknesses of students and provide the appropriate assistance wherever and whenever required. ಸಾಮಾನ್ಯವಾಗಿ ಆ ಮಗುವಿಗೆ ಅಥವಾ ಶಿಕ್ಷಕರಿಗೆ ಈ ಸಮನ್ವಯ ಶಿಕ್ಷಣ ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ, ಆ ಮಕ್ಕಳ ಸಾಮರ್ಥ್ಯಗಳನ್ನು ಅಥವಾ ಮಕ್ಕಳ ದೌರ್ಬಲ್ಯಗಳನ್ನು ಗುರುತಿಸುವಂತೆ ಮಾರ್ಗದರ್ಶನ ನೀಡುತ್ತೆ. ಜೊತೆಗೆ ಸೂಕ್ತವಾದ ಸಹಾಯವನ್ನು ಅವರಿಗೆ ಎಲ್ಲಿ ಬೇಕೋ ಅಲ್ಲಿ ಹಾಗೂ ಯಾವಾಗ ಬೇಕೋ ಆವಾಗ, ಯಾವಾಗ ಅವಶ್ಯಕತೆ ಇರುತ್ತೋ ಮತ್ತು ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಆ ಶೈಕ್ಷಣಿಕ ಅವಕಾಶಗಳನ್ನು ಅವರಿಗೆ ಕೊಡಬೇಕು.
ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳು ಆಗುತ್ತೆ. ಹೆಲ್ಪ್ ಟೀಚರ್ಸ್ in identifying the strengths and weaknesses of students and provide appropriate assistance wherever and whenever required. This is very very important. We have to must remember these things. Then to make use of the latest ICT based and non ICT based teaching learning tools in classroom. ಟೂಲ್ಸ್ ಇನ್ ಕ್ಲಾಸ್ ರೂಮ್. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಕೆಲವರಿಗೆ ಐ ಸಿ ಟಿ ಬೇಕಾಗುತ್ತೆ, ಐ ಸಿ ಟಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕೆಲವರಿಗೆ ಐ ಸಿ ಟಿ ನೋಡಿದ್ರೆ ಅರ್ಥ ಆಗಲ್ಲ. ಹಾಗಾಗಿ ಕೆಲವರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಐ ಸಿ ಟಿ ಬೇಸ್ಡ್ ಟೀಚಿಂಗನ್ನು ಮಾಡಬೇಕು, ಅಥವಾ ಯಾರಿಗೆ ಅವಶ್ಯಕತೆ ಇಲ್ವೋ ಅವರಿಗೆ ನಾನ್ ಐ ಸಿ ಟಿ ಬೇಸ್ಡ್ ಟೀಚಿಂಗ್ ಸಾಮಗ್ರಿಗಳನ್ನು ತರಗತಿಯಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ದ ಟೀಚಿಂಗ್ ಕೇಪಬಿಲಿಟೀಸ್ ಆಫ್ ನಾಟ್ ಜಸ್ಟ್ ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ಫುಲ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ ಆಸ್ ವೆಲ್. ಕೇವಲ ನಾವು ಇವತ್ತು ಈ ಸೌಕರ್ಯಗಳನ್ನು ಅಸಮರ್ಥರಿಗಂತ ಅಷ್ಟೇ ಮಾಡ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಇನ್ಕ್ಲೂಸಿವ್ ಎಜುಕೇಷನ್ ಅನ್ನುವಂಥದ್ದು ಕೇವಲ ಅಸಮರ್ಥರಿಗೆ ಮಾತ್ರ ಅಲ್ಲ. ಇದು ಯಾರಿಗೆ ನಾವು ಅಸಮರ್ಥರಿಗೆ ಹೇಗೆ ಶೈಕ್ಷಣಿಕ ಅವಕಾಶಗಳನ್ನು ಕೊಡ್ತೇವೋ ಹಾಗೆಯೇ ಸಮರ್ಥರಿಗೂ ಕೂಡ ಶೈಕ್ಷಣಿಕ ಅವಕಾಶಗಳನ್ನು ಕೊಡಬೇಕು. ಅದು ಅದರ ಮುಖ್ಯ ಉದ್ದೇಶವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವರ ಪ್ರಯತ್ನವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ದ ಮೇಕಿಂಗ್ ಯೂಸ್ ಆಫ್ ಸ್ಪೆಷಲೈಸ್ಡ್ ಇನ್ಸ್ಟ್ರಕ್ಟರ್ಸ್, ಮೆಡಿಕಲ್ ಎಕ್ಸ್ಪರ್ಟ್ಸ್, ಥೆರಪಿಸ್ಟ್ಸ್, support agents and the various experts in the process of education. ಈ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಕೇವಲ ಶಿಕ್ಷಕರಷ್ಟೇ ಇರಬಾರ್ದು. ನಾಟ್ ಓನ್ಲಿ ದ ಟೀಚರ್, ಅದರ ಜೊತೆ ವಿಶೇಷವಾಗಿ ಸೂಚನೆಯನ್ನು ನೀಡುವಂಥವರು, ವೈದ್ಯಕೀಯ ಪರಿಣಿತರು, ಚಿಕಿತ್ಸಕರು ಮತ್ತು ಸಂಪೂರ್ಣವಾಗಿ ಸಪೋರ್ಟ್ ಮಾಡುವಂಥ ಅಧಿಕಾರಿಗಳು, ಅದರ ಜೊತೆ ವಿವಿಧ ರೀತಿಯಲ್ಲಿ ಎಕ್ಸ್ಪರ್ಟ್ಗಳನ್ನು ಇದು ಅವಶ್ಯಕತೆ ಹೊಂದಿರುತ್ತೆ. ಈ ಥರದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತೇವೆ. ಉದಾಹರಣೆ ನಾವು ಆಗಲೇ ನೋಡಿದ್ದೀವಿ, ಟೈಪ್ಸ್ ಆಫ್ ಡಿಸಬಿಲಿಟಿಯಲ್ಲಿ ಸಾಕಷ್ಟು ವಿವಿಧ ರೀತಿಯ ಡಿಸಬಿಲಿಟಿಗಳಿರುತ್ತೆ ಆ ಮಕ್ಕಳಲ್ಲಿ. ಅಂತಹ ಮಕ್ಕಳಿಗೆ ಕೇವಲ ಶಿಕ್ಷಕ ಅಷ್ಟೇ ತರಬೇತಿ ನೀಡಲಿಕ್ಕೆ ಸಾಧ್ಯತೆ ಆಗಲ್ಲ. ಅದರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ತರಬೇತಿ ಪಡೆದಂಥ ಮೆಡಿಕಲ್ ಎಕ್ಸ್ಪರ್ಟ್ಸ್, ಥೆರಪಿಸ್ಟ್ಗಳು ಅಥವಾ ದ ವೇರಿಯಸ್ ಎಕ್ಸ್ಪರ್ಟ್ಸ್ ಇನ್ ದ ಪ್ರೊಸೆಸ್ ಆಫ್ ಎಜುಕೇಷನ್, ಆ ಸಮನ್ವಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಥರದ ಮಕ್ಕಳನ್ನೂ ಕೂಡ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಆ ಹಿನ್ನೆಲೆ ಆ ಪ್ರಯತ್ನವನ್ನು ಮಾಡಬೇಕಷ್ಟೆ. ನಿಮಗೆಲ್ಲ ಗೊತ್ತು, ಉದಾಹರಣೆ ದೃಶ್ಯ ಅಥವಾ ಕಣ್ಣು ಕಾಣದೇ ಇರೋರು ಅಂತ ನಾವು ಹೇಳ್ತೀವಿ, ವಿಜುವಲಿ ಇಂಪೇರ್ಡ್ ಅಥವಾ ಆಡಿಟರಿ impaired, speech impaired students are there. They are always required the special experts, the specialized instructors. ಹಾಗಾಗಿ ಆ ಥರದ ಮಕ್ಕಳಿಗೆ ನಾವು ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ದೆನ್ ಟು ಎನ್ಕರೇಜ್ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್ ಟು ಟೇಕ್ ಅಪ್ ಲೀಡರ್ಶಿಪ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಮೇಕಿಂಗ್ ದೆಮ್ ಮೋರ್ ಇಂಡಿಪೆಂಡೆಂಟ್ ಆ್ಯಂಡ್ ಲೆಸ್ ರಿಲಿಯಂಟ್ ಆನ್ ಅದರ್ಸ್ ಹೆಲ್ಪ್. ಸಾಮಾನ್ಯವಾಗಿ ನೀವು ನೋಡಿ, ಆ ಥರದ ಅಸಮರ್ಥರು ಅಂತ ನಾವೇನು ಪರಿಗಣನೆ ಮಾಡ್ತೀವಲ್ವಾ, ಅವರು ಸಾಮಾನ್ಯವಾಗಿ ನಿರೀಕ್ಷೆಗಳನ್ನು ಮಾಡೋದೇ ಇಲ್ಲ ಯಾರಿಂದನೂ. ದೇ ವಾಂಟ್ ಹೆಲ್ಪ್ ಎನಿಬಡಿ, ಯಾರಿಂದನೂ ಕೂಡ ಸಹಾಯವನ್ನು ನಿರೀಕ್ಷೆ ಮಾಡೋದಿಲ್ಲ. ದಟ್ಸ್ ವೈ ಆಸ್ ಎ ಟೀಚರ್ ವಿ ಶುಡ್ ಎನ್ಕರೇಜ್ ದ ಸ್ಟೂಡೆಂಟ್ಸ್ with the disabilities to take up the leadership roles and responsibilities, making them more independent. ಹಾಗಾಗಿ ನಾವೇನು ಮಾಡಬೇಕು, ಅವ್ರಿಗೆ ನಾಯಕತ್ವವನ್ನು ಕೊಡಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಅವರ ಅಸಮರ್ಥರು ಅಂತ ಅವ್ರನ್ನ ಸುಮ್ಮನಿರಿಸಬಾರ್ದು, ಜವಾಬ್ದಾರಿಗಳನ್ನು ಕೂಡ ಕೊಡಬೇಕು. ನೀವು ನೋಡಿದಿರಿ, ನಿಮ್ಮ 4th ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇದ್ರು, ಶ್ರೀನಿವಾಸ್ ಅಂತ ನೋಡಿರ್ಬೋದು, ಎಲ್ಲರೂ ಕೂಡ ಗಮನಿಸಿರ್ಬೋದು. He is very very active and also he is always ready to take the leadership and also responsibility. Yes sir, I will do it.
Yes, sir. Definitely, I will do it, sir. Okay, sir. And also, he assigned all the assignments in a right time. In a right time. This is the 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 important moment, and also the good job done by him. ನೋಡಿ, ಆ ಥರ ಶ್ರೀನಿವಾಸನ್ ನೀವು ಉದಾಹರಣೆ ತಗೊಂಡ್ರೆ ನೋಡಿರ್ಬೋದು, ಅವನು ಎಲ್ಲ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದ. ಸಾಮಾನ್ಯ ಶಾಲೆಯಲ್ಲಿ ವಿಶೇಷ ಮಗು, ಅದು ವಿಶೇಷ ವ್ಯಕ್ತಿ, ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆ ಇರುವಂತ ಒಬ್ಬ ವಿಶೇಷ ವ್ಯಕ್ತಿ. ಅವನು ಎಲ್ಲಾ ಸಾಮರ್ಥ್ಯಗಳನ್ನು ನಿಭಾಯಿಸ್ತಾ ಇದ್ದ, ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದ. ಯಾಕೆ ಅಂದ್ರೆ ಆ ಥರದ ಎನ್ಕರೇಜ್ಮೆಂಟ್ ಟೀಚರಿಂದ ಸಿಗಬೇಕು. ಫ್ರೆಂಡ್ಸು ಕೂಡ ಅವನಿಗೆ ಕೊಡಬೇಕು, ಸಪೋರ್ಟ್ ಮಾಡಬೇಕು. ಸಪೋರ್ಟಿಂಗ್ ಎಲಿಮೆಂಟ್ ಅಲ್ಲಿ ನಾವು ಕಾಣಿಸ್ಕೊಳ್ಬೇಕು. ಟು ಎನ್ಕರೇಜ್ ದ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್. ದಿಸ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಏಮ್ ಆಫ್ ದ ಇನ್ಕ್ಲೂಸಿವ್ ಎಜುಕೇಶನ್ ಅಂಡ್ ಆಲ್ಸೋ ದ ಇನ್ಕ್ಲೂಸಿವ್ ಟೀಚರ್. ಒಬ್ಬ ಸಮನ್ವಯ ಶಿಕ್ಷಕನ ಕೆಲಸನೂ ಕೂಡ ಅದಾಗಿರುತ್ತೆ, ಮತ್ತು ಸಮನ್ವಯ ಶಿಕ್ಷಣದ ಗುರಿನೂ ಕೂಡ ಅದಾಗಿರುತ್ತೆ. ಗೆಟಿಂಗ್ parents to be actively involved in their child's education by constantly communicating and coordinating the child's learning activities. ಸಾಮಾನ್ಯವಾಗಿ ನಾವು ಇಲ್ಲಿ ಪೋಷಕರನ್ನ ಇಗ್ನೋರ್ ಮಾಡಬಾರ್ದು. ಮಕ್ಕಳ ಕಲಿಕೆಯಲ್ಲಿ, ಮಕ್ಕಳ ಚಟುವಟಿಕೆಗಳಲ್ಲಿ, ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪೋಷಕರನ್ನ ಭಾಗವಹಿಸ್ಕೊಳ್ಬೇಕು. ದಟ್ ಈಸ್ ಆಲ್ಸೋ ದ ಇಂಪಾರ್ಟೆಂಟ್ ಏಮ್ಸ್ ಆಫ್ ಎಜುಕೇಶನ್. ಏನ್ ಮಾಡ್ತೀವಿ, ಮಗು ಡಿಸಬಿಲಿಟಿ ಇದೆ ಎಂದು ಎಲ್ಲೋ ಒಂದು ಸ್ಪೆಷಲ್ ಸ್ಕೂಲಿಗೆ ಸೇರಿಸ್ಬಿಡ್ತೀವಿ, ಮುಗಿದೋಯ್ತು, ನಮ್ಮ ಜವಾಬ್ದಾರಿ ಏನೂ ಇಲ್ಲ ಅನ್ಕೊಂಡ್ ಬಿಡ್ತೀವಿ. ದಟ್ ಈಸ್ ನಾಟ್ ಎ ರೋಲ್ ಆಫ್ ಪೇರೆಂಟ್ಸ್. ದಟ್ ಈಸ್ ನಾಟ್ ಎ ರೋಲ್ ಆಫ್ ದ ಇನ್ಕ್ಲೂಸಿವ್ ಎಜುಕೇಶನ್. ದಟ್ ಈಸ್ ನಾಟ್ ಎ ಏಮ್ಸ್ ಆಫ್ ದ ಇನ್ಕ್ಲೂಸಿವ್ ಎಜುಕೇಶನ್. ಅದು ಕೂಡ ಸಮನ್ವಯ ಶಿಕ್ಷಣದ ಗುರಿ ಅಲ್ಲ. ಅದು ಆ ಥರ ಮಾಡಿದ್ರೆ ಸಮನ್ವಯ ಶಿಕ್ಷಣದ ಗುರಿ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗಲ್ಲ. ಡೆವಲಪ್ ದ ವ್ಯಾಲ್ಯೂ ಆಫ್ ಟಾಲರೆನ್ಸ್ ಅಂಡ್ ಅಕ್ಸೆಪ್ಟೆನ್ಸ್ ಟುವರ್ಡ್ಸ್ ದ ಪರ್ಸನ್ ಹೂ ಆರ್ ಡಿಫರೆಂಟ್ ಇನ್ ಲುಕ್ಸ್, ಕಲರ್, ರೇಸ್, ಜೆಂಡರ್, ಎಬಿಲಿಟೀಸ್ ಎಟ್ಸೆಟ್ರಾ. ಸಾಮಾನ್ಯವಾಗಿ ನಾವು ಥರ್ಡ್ ಜೆಂಡರ್ ಅನ್ನು ಕೂಡ ಡಿಸೇಬಲ್ಡ್ ಅಂತಾನೆ ಕರಿತೀವಿ, ಅಥವಾ ಸ್ಪೆಷಲ್ ಕೇಸ್ ಅಂತಲೂ ಕೂಡ ಕರಿತೀವಿ. ಆದ್ರಿಂದ ನಾವು ಯಾರು ನೋಡೋದಕ್ಕೆ ವಿಭಿನ್ನವಾಗಿ ಕಾಣ್ತಾರೋ, ವಿಭಿನ್ನ ಬಣ್ಣ ಹೊಂದಿರ್ತಾರೋ, ವಿಭಿನ್ನ ಜಾತಿ ಹೊಂದಿರ್ತಾರೋ, ಜನಾಂಗ ಹೊಂದಿರ್ತಾರೋ, ವಿಭಿನ್ನ ಲಿಂಗ ಇರುತ್ತೋ, ವಿಭಿನ್ನ ಸಾಮರ್ಥ್ಯಗಳಿರುತ್ತೋ ಅವ್ರ ಕಡೆ, ಅವರೆಲ್ಲರಲ್ಲೂ ಕೂಡ ತಾಳ್ಮೆಯ ಮೌಲ್ಯವನ್ನ ಬೆಳೆಸ್ಕೊಳ್ಬೇಕು, ಮತ್ತು ಆ ಎಲ್ಲ ಮಕ್ಕಳನ್ನ ಒಪ್ಪಿಕೊಳ್ಳುವ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಡೆವಲಪ್ ದ ವ್ಯಾಲ್ಯೂ ಆಫ್ ಟಾಲರೆನ್ಸ್ ಅಂಡ್ ಅಕ್ಸೆಪ್ಟೆನ್ಸ್ ಟುವರ್ಡ್ಸ್ ದ ಪರ್ಸನ್ ಹೂ ಆರ್ ಡಿಫರೆಂಟ್ ಇನ್ ಲುಕ್ಸ್. ನೋಡಿ, ನಗಬಾರ್ದು ಅವ್ರನ್ನ. ಅವ್ರು ಕುಳ್ಳಾಗಿದ್ರೆ ನೋಡಿ ನಗಬಾರ್ದು, ಕಪ್ಪಾಗಿದ್ರೆ ನೋಡಿ ನಗಬಾರ್ದು ಅಲ್ವಾ. ಒಬ್ಬ ತೃತೀಯ ಲಿಂಗದವರು ಇದ್ದಾರೆ ಅಂದ್ರೆ ಅವ್ರು ನೋಡಿ ನಗಬಾರ್ದು. ಅವರನ್ನೆಲ್ಲರನ್ನು ಕೂಡ ಸಹಿಸುವಂತಹ ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕು, ತಾಳ್ಮೆಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಸೆನ್ಸಿಟೈಸ್ ದ ಏಬಲ್ಡ್ ಸ್ಟೂಡೆಂಟ್ಸ್ ಅಬೌಟ್ ದ ಪ್ರಾಬ್ಲಮ್ಸ್ ಅಂಡ್ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ದೇರ್ ಡಿಸೇಬಲ್ ಕ್ಲಾಸ್ಮೇಟ್ಸ್. ಮಕ್ಕಳು, ಅದೇ ನಾನು ಆಗಲೇ ಹೇಳಿದಾಗ ಸ್ನೇಹಿತರು, ಈ ತರದ ಎಲ್ಲರನ್ನು ಕೂಡ ಅವರನ್ನು ದೂರ ತರುವಂತ ಪ್ರಯತ್ನವನ್ನ ಮಾಡಬೇಕು. ಟೀಚರ್ಸ್ ಇನ್ ಇನ್ಕ್ಲೂಸಿವ್ ಸೆಟ್ಟಿಂಗ್ಸ್ tend to develop new skills and well understanding about the different need for students. That is also very important aims of the inclusive education. ಒಬ್ಬ ಶಿಕ್ಷಕ ಆ ಥರದ ಮಕ್ಕಳಲ್ಲಿ ಹೊಸ ಕೌಶಲ್ಯಗಳನ್ನು ಬೆಳೆಸುವಂತ ಪ್ರಯತ್ನವನ್ನು ಮಾಡಬೇಕು, ಮತ್ತು ಅವರನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಬೇಕು. Then 15th one, last one, create the social acceptance and awareness regarding inclusive education. Create the social acceptance and awareness regarding the inclusive education through various awareness programs, which not only encourages people to send their disabled children to school, but also remove the social stigma around disabilities. ಮಕ್ಕಳಲ್ಲಿ ಸಾಮಾನ್ಯವಾಗಿ ಅವೇರ್ನೆಸ್ ಅನ್ನು ಬೆಳೆಸುವಂಥದ್ದು, ತಿಳುವಳಿಕೆಯನ್ನು ಬೆಳೆಸುವಂಥದ್ದು, ಸಾಮಾಜಿಕ ಸ್ಟಿಗ್ಮಾವನ್ನು ಒಪ್ಪಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ
ಮಾಡುವಂಥದ್ದು ಶಿಕ್ಷಕರ ಅಥವಾ ಶಿಕ್ಷಣದ ಕೆಲಸ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ the aims and objectives of the inclusive education. These are the main points regarding to the aims and objectives of inclusive education. ಸಮನ್ವಯ ಶಿಕ್ಷಣದಲ್ಲಿ ಬರ್ತಕ್ಕಂತಹ ಗುರಿ ಮತ್ತು ಉದ್ದೇಶಗಳಿಗೆ ಆಧಾರವಾಗಿ ಕೆಲವೊಂದು ಪಟ್ಟಿ ಮಾಡಿದ್ವಿ ಅಷ್ಟೇ, ಅವೆಲ್ಲವೂ ಇರುವಂಥ ಪಟ್ಟಿಗಳಷ್ಟೇ. ಈಗಾಗಲೇ ಚರ್ಚೆ ಮಾಡಿದ್ನಲ್ಲ ಹಿಂದಿನ ಸ್ಲೈಡ್ಸ್ನಲ್ಲಿ, ಅದೇ ಅಂಶಗಳು. ಎಜುಕೇಷನ್ ಫಾರ್ ಆಲ್, ಯಾವುದೇ ಜಾತಿ ಜನಾಂಗ ಇಲ್ಲದೆ ಇರೋ ಎಲ್ಲರಿಗಾಗಿ ಶಿಕ್ಷಣ. ಇಂಪಾರ್ಟೆಂಟಾಗಿ ಈ ಥರ ಬರ್ಕೊಳ್ಬೋದು, ಬೇಕಾದರೆ ನೀವು ಈ ಥರ ಬರ್ಕೊಳ್ಬೋದು, ಎಜುಕೇಷನ್ ಫಾರ್ ಆಲ್. ದೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್, ಅವರ ಹಕ್ಕನ್ನು ರಕ್ಷಣೆ ಮಾಡೋದು. ಐಡೆಂಟಿಫಿಕೇಶನ್ ಆಫ್ ಸ್ಕಿಲ್ಸ್, ಮೂರನೇದೇನು ಅವರ ಕೌಶಲ್ಯಗಳನ್ನು ಗುರುತಿಸೋದು ಕೂಡ ನಮ್ಮ ಕೆಲಸ, ಶಿಕ್ಷಣದ ಕೆಲಸ ಅದು. ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಕಾನ್ಸಿಯಸ್ನೆಸ್, ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವಂಥದ್ದು. ಟು ಪ್ರಿಪೇರ್ ಫಾರ್ ನ್ಯೂ ಚಾಲೆಂಜಸ್, ಹೊಸ ಸಮಸ್ಯೆಗಳನ್ನು ಎದುರಿಸಲು ಅವ್ರನ್ನ ಸಿದ್ಧ ಮಾಡೋದು ಅಂತ ನಾವು ಹೇಳ್ತೇವೆ. ಡೆವಲಪ್ಮೆಂಟ್ ಆಫ್ ಬ್ರದರ್ಹುಡ್, ಅವರೆಲ್ಲರಲ್ಲೂ ಕೂಡ ಭ್ರಾತೃತ್ವವನ್ನು ಬೆಳೆಸೋದು. ಎಲ್ಲ ಸಾಮಾನ್ಯ ಮಕ್ಕಳು ಅಂತ ಹೇಳ್ತೀವಲ್ವ, ಎಲ್ಲ ಸಾಮಾನ್ಯ ಮಕ್ಕಳಲ್ಲೂ ಕೂಡ ಭ್ರಾತೃತ್ವವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಟು ಇಂಪ್ರೂವ್ ಕ್ವಾಲಿಟಿ ಆಫ್ ಎಜುಕೇಷನ್, ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್, ಅವರಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ. ಈಗಾಗಲೇ ಹಿಂದಿನ ಸ್ಲೈಡ್ಸ್ನಲ್ಲಿ ಚರ್ಚೆ ಮಾಡಿದ್ನಲ್ವ, ಅದೇ ಅಂಶಗಳು ಇದರಲ್ಲಿ ಇದೆ, ಹಾಗೆ ನೀವು ಅದನ್ನು ಪಾಯಿಂಟ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಈಸ್ the scope of inclusive education. This is the last concept in the unit number 1.1, scope of inclusive education. ಸಮನ್ವಯ ಶಿಕ್ಷಣದ ವ್ಯಾಪ್ತಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸಮನ್ವಯ ಶಿಕ್ಷಣದ ವ್ಯಾಪ್ತಿ. ಇನ್ಕ್ಲೂಸಿವ್ ಎಜುಕೇಶನ್ ಹ್ಯಾಸ್ ಮಚ್ ವೈಡರ್ ಸ್ಕೋಪ್. ಸಾಮಾನ್ಯವಾಗಿ ಸಮನ್ವಯ ಶಿಕ್ಷಣ ಬಹಳಷ್ಟು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಇಷ್ಟಕ್ಕೆ ಅಂತ ನಾವು ಸೀಮಿತ ಮಾಡಿಕೊಂಡು ಹೇಳಲಿಕ್ಕೆ ಸಾಧ್ಯತೆ ಆಗಲ್ಲ. ಅದು ವಿಶಾಲವಾದ ಸಾಮರ್ಥ್ಯವನ್ನು ಹೊಂದಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಆ ದೃಷ್ಟಿಯಲ್ಲೂ ಕೂಡ ಅದನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡಬೇಕಾಗುತ್ತೆ. ಮೊದಲನೇದಾಗಿ ವ್ಯಾಲ್ಯೂಯಿಂಗ್ ಆಲ್ ಸ್ಟೂಡೆಂಟ್ಸ್ ಅಂಡ್ ಸ್ಟಾಫ್ ಈಕ್ವಲಿ. ವ್ಯಾಲ್ಯೂಯಿಂಗ್ ಆಲ್ ಸ್ಟೂಡೆಂಟ್ಸ್ ಅಂಡ್ ಸ್ಟಾಫ್ ಈಕ್ವಲಿ, ಎಲ್ಲ ಸಿಬ್ಬಂದಿಯವರನ್ನ, ವಿದ್ಯಾರ್ಥಿಗಳನ್ನು ಗೌರವಿಸಬೇಕು. ಅದರ ಸ್ಕೋಪ್ ಅದು, ಅಥವಾ ನಿರ್ಧರಿಸಬೇಕು. ಸಮಾನವಾಗಿ ಅವ್ರನ್ನ ಉಪಚರಿಸಬೇಕು, ಟ್ರೀಟ್ ಮಾಡಬೇಕು, ಈಕ್ವಲಿ ಟ್ರೀಟ್ ಮಾಡಬೇಕು. ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಆಗಿರುತ್ತೆ ಇನ್ಕ್ಲೂಸಿವ್ ಎಜುಕೇಷನ್ ಮುಖ್ಯ ಸ್ಕೋಪ್. ಅದು ಸ್ಕೋಪ್ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅಂತಲ್ಲ, ಏನು ಮಾಡಬೇಕು ಆ ಥರದ ವ್ಯವಸ್ಥೆಯಲ್ಲಿ. ಸ್ಟಾಫನ್ನು ಕೂಡ ಅಷ್ಟೇ, ಆ ಸಮನ್ವಯ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳನ್ನೂ ಕೂಡ ಅಷ್ಟೇ ಚೆನ್ನಾಗಿ ನಿರ್ಧರಿಸಬೇಕು. ರೆಡ್ಯೂಸಿಂಗ್ ಸ್ಟೂಡೆಂಟ್ಸ್ ಎಕ್ಸ್ಕ್ಲೂಷನ್ ಫ್ರಮ್ ಸ್ಕೂಲ್ಸ್ ಅಂಡ್ ಫೋಕಸಿಂಗ್ ದೇರ್ ಇನ್ಕ್ರೀಸ್ ಪಾರ್ಟಿಸಿಪೇಷನ್ ಇನ್ ದ ಕಲ್ಚರ್ಸ್, ಕರಿಕ್ಯುಲಾ ಆ್ಯಂಡ್ ಕಮ್ಯುನಿಟೀಸ್ ಆಫ್ ಲೋಕಲ್ ಸ್ಕೂಲ್ಸ್. ಸಾಮಾನ್ಯವಾಗಿ ಆ ಥರದ ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಯೋದನ್ನು ತಪ್ಪಿಸ್ಬೇಕು, ಆದಷ್ಟು ಕಡಿಮೆ ಮಾಡಬೇಕು. ರೆಡ್ಯೂಸಿಂಗ್ ಸ್ಟೂಡೆಂಟ್ಸ್ ಎಕ್ಸ್ಕ್ಲೂಷನ್, ಹೊರಗಡೆ ಬಿಟ್ಬಿಡೋದಲ್ಲ ಅವ್ರನ್ನ. ಅದರ ಬದಲಾಗಿ ಅವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಪಠ್ಯದ ಚಟುವಟಿಕೆಗಳಲ್ಲಿ, ಸಮುದಾಯದ ಕಾರ್ಯಕ್ರಮಗಳಲ್ಲಿ, ಸ್ಥಳೀಯ ಶಾಲೆಗಳಲ್ಲಿ ಭಾಗವಹಿಸುವಂತೆ ನೋಡಿಕೊಳ್ಳೋ ಕೆಲಸ ಸಮನ್ವಯ ಶಿಕ್ಷಣದ್ದು. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಸ್ಕೋಪ್ ಆಫ್ ದಿ ಇನ್ಕ್ಲೂಸಿವ್ ಎಜುಕೇಷನ್. ಮೊದಲನೇದಾಗಿ ಎಲ್ಲ ಶಿಕ್ಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಸಮಾನವಾಗಿ ಸ್ವೀಕರಿಸ್ತೇವೆ. ಎರಡನೇದಾಗಿ ಆ ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಯದಂತೆ ನೋಡ್ಕೊಳ್ತೇವೆ. ನೋಡ್ಕೊಳ್ಳೋದ್ರ ಜೊತೆಗೆ ಸಮುದಾಯದ ಶಾಲೆಗಳಲ್ಲಿ ಅಥವಾ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಅಥವಾ ಪಠ್ಯ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆ ಮಗುವನ್ನು ಬಳಕೆಯಾಗುವಂತೆ ಅಥವಾ ಮಗು ಭಾಗಿಯಾಗುವಂತೆ ನೋಡಿಕೊಳ್ಳುತ್ತೇವೆ. The third one is to respond to the diversity of students in the locality. There is a need for restructuring the culture, policies and practices in schools to respond to the diversity of the students in the locality. ಸಾಮಾನ್ಯವಾಗಿ ಸ್ಥಳೀಯ ಅಂಶಗಳಲ್ಲಿ ನಗರ ಅಂತ ಬಂತು ಅಥವಾ ಗ್ರಾಮೀಣ ಅಂತ ಬಂತು,
ನಗರ ಪ್ರದೇಶಗಳಾಗಿರ್ಬೋದು ಅಥವಾ ಸ್ಥಳೀಯ ಪ್ರದೇಶಗಳಲ್ಲಾಗಿರ್ಬೋದು, ಸಾಮಾನ್ಯವಾಗಿ ನಾವು ಅವರನ್ನು ವಿಭಿನ್ನ ದೃಷ್ಟಿಯಲ್ಲಿ ನೋಡಿಕೊಳ್ಳುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಟು ಲೊಕೇಟ್, ಆ ದೃಷ್ಟಿಯಲ್ಲಿ ಈ ಪ್ರಯತ್ನಗಳು ಕೂಡ ನಡೆಯುತ್ತೆ. ದೆನ್ ದ ಫಿಫ್ತ್ ಒನ್ ಈಸ್ ದ ಲರ್ನಿಂಗ್ from attempts to overcome barriers to the access and participation of the particular students to make changes for the benefit of students more widely. ಸಾಮಾನ್ಯವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಆ ಮಕ್ಕಳು ಕಲಿಯುವ ನ್ಯೂನತೆಗಳಿಂದ ಹೊರಬರುವಂಥ ಪ್ರಯತ್ನವನ್ನು ಮಾಡಬೇಕು. ಲರ್ನಿಂಗ್ ಫ್ರಮ್ ಅಟೆಂಪ್ಟ್ಸ್ ಟು ಓವರ್ಕಮ್ ಬ್ಯಾರಿಯರ್ಸ್ ಟು ದ access and participation of the particular students to make changes. This is also the another important scope of the inclusive education. Then sixth one is viewing the difference between the students as resources to support learning rather than as problems to be overcome. Okay, let us see. All of you know about the important scope of the inclusive education. ಸಾಮಾನ್ಯವಾಗಿ ನಾವು ನೀವುಗಳೆಲ್ಲ ತಿಳ್ಕೊಳ್ಳೋಂತೆ ಈ ಸಮನ್ವಯ ಶಿಕ್ಷಣದ ದೃಷ್ಟಿಕೋನ ಬೇರೆ ಬೇರೆ ಇರುತ್ತೆ. ಅಲ್ಲಿ ಬದಲಾವಣೆ ಆಗುವಂಥ ಸಂಪನ್ಮೂಲಗಳು, ಪೂರೈಕೆ ಆಗುವಂಥ ಸಂಪನ್ಮೂಲಗಳು, ಅಥವಾ ಕಲಿಕೆಯಿಂದ ಮಗು ಹೊರಬರುವಂತಹ ನಿಟ್ಟಿನಲ್ಲಿ ಇವೆಲ್ಲ ಸಮಸ್ಯೆಗಳನ್ನು, ಅಡೆತಡೆಗಳನ್ನು ಹೋಗಲಾಡಿಸುವಂಥ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಬೇಕು. ಅದರಿಂದ ಆ ಮಕ್ಕಳನ್ನು ಹೊರತರುವಂಥ ಪ್ರಯತ್ನ ಕೂಡ ಮಾಡಬೇಕು. Then seventh one is acknowledging the right of students to an education in their locality. Acknowledging the right of students to an education in their locality. ಸಾಮಾನ್ಯವಾಗಿ ಆ ಮಗು ಇರುವ ಸ್ಥಳದಲ್ಲಿಯೇ ಅಥವಾ ತನ್ನ ಸ್ವಂತ ಸ್ಥಳದಲ್ಲಿಯೇ ಅಥವಾ ತಾನು ವಾಸವಿರುವಂತಹ ಸ್ಥಳದಲ್ಲಿಯೇ ಸರಿಯಾದ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಆ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುವಂಥದ್ದು ಕೂಡ ದಟ್ ಇಸ್ ಆಲ್ಸೋ ದ ಸ್ಕೋಪ್ ಆಫ್ ದ ಇನ್ಕ್ಲೂಸಿವ್ ಎಜುಕೇಷನ್. ದೆನ್ ಇಂಪ್ರೂವಿಂಗ್ ಸ್ಕೂಲ್ಸ್ ಫಾರ್ ಸ್ಟಾಫ್ ಆಸ್ ವೆಲ್ ಆಸ್ ಫಾರ್ ಸ್ಟೂಡೆಂಟ್ಸ್. ಸಾಮಾನ್ಯವಾಗಿ ಆ ಮಕ್ಕಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಅಭಿವೃದ್ಧಿಪಡಿಸುವಂಥ ಪ್ರಕ್ರಿಯೆ ಹಾಗೂ ಆ ಮಕ್ಕಳಿಗೆ ಅನುಗುಣವಾಗುವಂತಹ ಕೆಲಸಗಳನ್ನು ಮಾಡುವಂಥದ್ದು. ದ ನೈನ್ತ್ ಒನ್ ಈಸ್ ಎಂಪಸೈಜಿಂಗ್ ದ ರೋಲ್ ಆಫ್ ಸ್ಕೂಲ್ಸ್ in building community and developing values as well as an increasing achievement. Emphasizing the role of schools in building community and developing values and also as well as in increasing the ideas. ಸಾಮಾನ್ಯವಾಗಿ ಆ ಮಕ್ಕಳನ್ನು ಸಾಮರ್ಥ್ಯಗಳಲ್ಲಿ ಬೆಳೆಸುವಂಥ ಪ್ರಯತ್ನ ಮಾಡೋದು ಅಥವಾ ಅವರಲ್ಲಿ ಮೌಲ್ಯಗಳನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡೋದು ಮತ್ತು ಸಾಧನೆಯಲ್ಲಿ ಅವರನ್ನು ತೊಡಗಿಸುವಂಥ ಪ್ರಯತ್ನವನ್ನು ಕೂಡ ಮಾಡೋದು. ದಟ್ ಇಸ್ ಅನದರ್ ಇಂಪಾರ್ಟೆಂಟ್ ಏಮ್ಸ್ ಸ್ಕೋಪ್ ಆಫ್ ದಿ ಇನ್ಕ್ಲೂಸಿವ್ ಎಜುಕೇಷನ್. ದ ಟೆಂತ್ ಒನ್ ಈಸ್ ಫೋಸ್ಟರಿಂಗ್ ಮ್ಯೂಚುಯಲಿ ಸಸ್ಟೈನಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಸ್ಕೂಲ್ಸ್ ಆ್ಯಂಡ್ communities. Fostering mutually sustaining relationships between the schools and community. ಸಾಮಾನ್ಯವಾಗಿ ಮಗು ಅಥವಾ ಮಕ್ಕಳು ತಾವು ತಮ್ಮ ಸಂಬಂಧಪೂರಿತವಾಗಿರುವಂತಹ ಶಾಲೆ ಮತ್ತು ಸಮುದಾಯದ ಮಧ್ಯೆ ಇರುವಂತಹ ಸಮನ್ವಯತೆಯನ್ನು ಮತ್ತು ಅರ್ಥಗ್ರಹಿಕೆಗಳನ್ನು ಪರಸ್ಪರ ಅರ್ಥ ಮಾಡಿಕೊಳ್ಳೋದನ್ನು ನಾವು ಕಾಯ್ದುಕೊಳ್ಳುವಂಥದ್ದು, ಅದರ ಮೇಲೆ ಹೆಚ್ಚು ನಿಗಾ ವಹಿಸುವಂಥ ಪ್ರಯತ್ನನೂ ಕೂಡ ಅಲ್ಲಿ ನಾವು ಮಾಡಬೇಕಾಗುತ್ತೆ. ಫೋಸ್ಟರಿಂಗ್ ಅಂದರೆ ಅದನ್ನು ಅಭಿವೃದ್ಧಿಪಡಿಸುವಂಥ ಪ್ರಯತ್ನವನ್ನು ಕೂಡ ನಾವು ಇಲ್ಲಿ ಮಾಡ್ತೇವೆ. ದೆನ್ ಲಾಸ್ಟ್ ಒನ್ ಈಸ್ ರೆಕಗ್ನೈಸಿಂಗ್ ದಟ್ ಇನ್ಕ್ಲೂಷನ್ ಇನ್ ಎಜುಕೇಷನ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ದಿ ಇನ್ಕ್ಲೂಷನ್ ಇನ್ ದ society. Recognition or recognizing that inclusion in education is one aspect of inclusion in the society. ಸಾಮಾನ್ಯವಾಗಿ ಮಗುವನ್ನು ಸಮಾಜ ಗುರುತಿಸುವಂತೆ ಮಾಡುವಂಥ ಪ್ರಯತ್ನವನ್ನು ಮಾಡೋದು ಅದು ಬಹಳ ಮುಖ್ಯ ಗುರಿಯಾಗಿರುತ್ತೆ. ಸಾಮಾಜಿಕ ಸಮನ್ವಯ ಶಿಕ್ಷಣದಲ್ಲಿರುವಂಥ ಒಂದು ಪ್ರಯತ್ನ ಕೂಡ ಅದು ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ aims and objectives of the inclusive education and also the scope of the
inclusive education. This is all about the concept regarding to the concept of inclusive education, need and importance of the inclusive education, and also the importance of the inclusive education. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯ ವರೆಗೆ ತಾವುಗಳು ಸಮನ್ವಯ ಶಿಕ್ಷಣದ ಉದ್ದೇಶಗಳು ಮತ್ತು ಗುರಿಗಳು ಹಾಗೂ ಸಮನ್ವಯ ಶಿಕ್ಷಣದ ವ್ಯಾಪ್ತಿಯನ್ನು ಕುರಿತು ಚರ್ಚೆ ಮಾಡಿದೆವು. ಅದರ ಬಗ್ಗೆ ತಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ. ಇದು ಯೂನಿಟ್ ನಂಬರ್ 1ರಲ್ಲಿ ಬರುವಂತಹ 1.1 ಏನು ಸಮನ್ವಯ ಶಿಕ್ಷಣದ ಪರಿಕಲ್ಪನೆ, ಅದರ ಉದ್ದೇಶಗಳು, ಪ್ರಾಮುಖ್ಯತೆ ಹಾಗೂ ಅದರ ವ್ಯಾಪ್ತಿ ಇದೆಯಲ್ಲ, ಅದರ ಬಗ್ಗೆ ಇರುವಂಥ ವಿಚಾರಗಳು. ಥ್ಯಾಂಕ್ ಯು.